ಓಂ ಶಾಂತಿ. ಮುರಳಿಯ ದಿನಾಂಕ 7/4/2022। मीठे बच्चे, इस कलयुग में सब रावण की जंजीरों में बंधे हुए हैं। जीवन बंध है, उन्हें जीवन मुक्त बनाना है। ಮಧುರ ಮಕ್ಕಳೇ, ಈ ಕಲಿಯುಗದಲ್ಲಿ ಎಲ್ಲರೂ ರಾವಣನ ಬಂಧನಕ್ಕೆ ಬಂಧಿತರಾಗಿದ್ದಾರೆ. ಎಲ್ಲರೂ ಜೀವನ ಬಂಧನದಲ್ಲಿ ಇದ್ದಾರೆ. ಅವರನ್ನು ಜೀವನ ಮುಕ್ತ ಮಾಡಬೇಕಾಗಿದೆ. ಪ್ರಶ್ನೆ: कौन सा वर्षा आप ब्राह्मणों के साथ साथ सभी मनुष्य आत्माओं को भी मिलता है? ಯಾವ ಆಸ್ತಿ ತಾವು ಬ್ರಾಹ್ಮಣರ ಜೊತೆಗೆ ಸರ್ವ ಮನುಷ್ಯ ಆತ್ಮರಿಗೂ ಸಹ ದೊರೆಯುತ್ತದೆ? उत्तर: जीवन मुक्त बनने का वर्षा सभी को मिलता है। तुम ब्रह्मा की औलाद ब्राह्मण बनते हो, इसलिए 21 जन्मों के लिए जीवन मुक्ति का वर्षा मिलता है। बाकी सबको अपने अपने धर्म में पहले जीवन मुक्ति अर्थात सुख, फिर दुख मिलता है। हर एक आधा समय सुख और आधा समय दुख भोगते हैं। बाकी हर एक स्वर्ग के सुख नहीं भोग सकते। उसके लिए तो ब्राह्मण बनना पड़े, पाठशाला में शिक्षा लेनी पड़े, माया पर विजयी बनना पड़ेगा। ಜೀವನ ಮುಕ್ತಿಯ ಆಸ್ತಿ ಎಲ್ಲರಿಗೂ ಸಿಗ್ತದೆ. ಆದರೆ ಬ್ರಹ್ಮನ ಮಕ್ಕಳಾದಂತಹ ನೀವು ಬ್ರಾಹ್ಮಣರಿಗೆ 21 ಜನ್ಮದ ಜೀವನ ಮುಕ್ತಿ ಸಿಗ್ತದೆ. ಉಳಿದವರಿಗೆ ಅವರವರ ಧರ್ಮದಲ್ಲಿ ಬಂದಾಗ, ಅವರವರ ಪಾತ್ರ ಅಭಿನಯಿಸಲಿಕ್ಕೆ ಬಂದಾಗ ಪ್ರಾರಂಭದಲ್ಲಿ ಜೀವನ ಮುಕ್ತಿ ಅಂದರೆ ಸುಖ, ನಂತರ ದುಃಖ ದೊರೆಯುತ್ತದೆ. ಪ್ರತಿಯೊಬ್ಬರ ಪಾತ್ರದಲ್ಲಿ ಆತ್ಮ ಅರ್ಧ ಸಮಯ ಸುಖ, ಅರ್ಧ ಸಮಯ ದುಃಖವನ್ನು ಅನುಭವಿಸ್ತದೆ. ಆದರೆ ಸ್ವರ್ಗದ ಸುಖ ಎಲ್ಲರಿಗೂ ಸಿಗೋದಿಲ್ಲ. ಯಾರು ಸಂಗಮ ಯುಗದಲ್ಲಿ ಬ್ರಾಹ್ಮಣ ಆಗ್ತಾರೆ, ಪಾಠಶಾಲೆಗೆ ಬಂದು ಶಿಕ್ಷಣ ಪಡೀತಾರೆ, ಮಾಯೆಯ ಮೇಲೆ ವಿಜಯಿ ಆಗ್ತಾರೆ, ಅವರಿಗೆ ಮಾತ್ರ ಸ್ವರ್ಗದ ಸುಖ ಪ್ರಾಪ್ತಿಯಾಗ್ತದೆ. ಗೀತ: ಮುಖಡ ದೇಖಲೆ ಪ್ರಾಣಿ. ಹೇ ಆತ್ಮ, ನಿನ್ನ ಮುಖವನ್ನು ನೀನೇ ನೋಡಿಕೋ ಅಂತ. ಇಲ್ಲಿ ಪ್ರಾಣಿ ಅಂದರೆ ಮನುಷ್ಯನಿಗೆ ಹೇಳಲಾಗ್ತದೆ. ಹೇ ಮಾನವ, ನಿನ್ನ ಲೆಕ್ಕಾಚಾರ ನೀನೇ ನೋಡಿಕೋ. ನಿನ್ನ ಸೆರಗಿನಲ್ಲಿ ಪಾಪ ಎಷ್ಟಿದೆ, ಪುಣ್ಯ ಎಷ್ಟಿದೆ ಅಂತ ನೋಡಿಕೋ ಎಂದು ಭಕ್ತಿ ಮಾರ್ಗದಲ್ಲೂ ಸಹ ಹಾಡಿದ್ದಾರೆ. ಓಂ ಶಾಂತಿ. यह किसने कहा? अपने दिल रूपी दर्पण में देखो कि कितने पाप है, कितने पुण्य है, अर्थात 5 विकारों पर कितनी जीत पहनी. ಇಲ್ಲಿ ಹೇ ಪ್ರಾಣಿ ಅಂತ ಯಾರು ಯಾರಿಗೆ ಹೇಳಿದರು? ಇಲ್ಲಿ ಶಿವಬಾಬಾ ಮಕ್ಕಳಿಗೆ ಕೇಳ್ತಾರೆ, ಮಕ್ಕಳೇ, ನಿಮ್ಮ ಹೃದಯದ ದರ್ಪಣದಲ್ಲಿ ನೋಡಿಕೊಳ್ಳಿರಿ, ಎಷ್ಟು ಪಾಪ ಕಳೆದಿದೆ, ಎಷ್ಟು ಪುಣ್ಯ ಜಮಾ ಆಗಿದೆ. ಅಂದರೆ 5 ವಿಕಾರಗಳ ಮೇಲೆ ನೀವು ಎಷ್ಟು ವಿಜಯಿಯಾಗಿದ್ದೀರಿ ನೋಡಿಕೊಳ್ಳಿರಿ. हम लायक बने हैं श्री नारायण को वरने, क्योंकि जीवन मुक्ति व स्वर्ग के मालिक तो
राजा रानी भी बनते हैं, प्रजा भी बनती। तो दर्पण में अपने को देखना है कि माँ बाप जितनी सेवा हम कर सकते हैं, या सिर्फ तुम ब्राह्मण ही जानते हो कि यह कलयुग है और सब जीवन बंधन में है। ಸ್ವರ್ಗದ ಮಾಲೀಕರು ರಾಜ ರಾಣಿ ಪ್ರಜೆಗಳು ಎಲ್ಲರೂ ಆಗ್ತಾರೆ. ಆದರೆ ತಂದೆ ತಾಯಿಯ ಸಮಾನ ಸೇವೆ ಮಾಡಿ, ಬ್ರಹ್ಮ ಬಾಬಾ ಮಮ್ಮಾರವರ ಸಮಾನ ಸೇವೆ ಮಾಡಿ ನೀವು ಲಕ್ಷ್ಮೀ ನಾರಾಯಣರ ಸಮಾನ ಆಗಲಿಕ್ಕೆ ಪುರುಷಾರ್ಥ ಮಾಡ್ತಿದ್ದೀರಾ. ಆ ಯೋಗ್ಯತೆ ನಿಮ್ಮಲ್ಲಿ ಬಂದಿದೆಯಾ ಅಂತ ನೋಡ್ಕೋಬೇಕು. ಸಂಗಮ ಯುಗದ ಬ್ರಾಹ್ಮಣರಿಗೆ ಮಾತ್ರ ತಿಳಿದಿದೆ ಕಲಿಯುಗ ಅಂದರೆ ಜೀವನ ಬಂಧನ, ಸತ್ಯಯುಗ ಅಂದರೆ जीवन मुक्ति। जीवन मुक्ति पाने के लिए बाप पुरुषार्थ कराते। बाप ने समझाया इस समय सब मनुष्य मात्र जीवन बंधन में, क्योंकि है ही कलयुग, रावण की जंजीरों में बंधे हुए। कलयुग है जीवन बंधन, सतयुग है जीवन मुक्त। रावण राज्य में जीवन बंधन यथा राजा रानी तथा प्रजा, राम राज्य में जीवन मुक्त यथा राजा तथा प्रजा। इस समय सब मनुष्य मात्र जीवन बंधन में है, अर्थात तमो प्रधान दुखी है। ಸತ್ಯಯುಗದಲ್ಲಿ ಯಥಾ ರಾಜ ತಥಾ ಪ್ರಜಾ ಎಲ್ಲರೂ ಜೀವನ ಮುಕ್ತಿಯಲ್ಲಿ ಇರ್ತಾರೆ. ಕಲಿಯುಗದಲ್ಲಿ ರಾವಣ ರಾಜ್ಯದಲ್ಲಿ ಯಥಾ ರಾಜ ತಥಾ ಪ್ರಜಾ ಎಲ್ಲರೂ ಜೀವನ ಬಂಧನದಲ್ಲಿ ಇರ್ತಾರೆ. ಈಗ ಎಲ್ಲರೂ ಸಹ ಜೀವನ ಬಂಧನದಲ್ಲಿ ಇದ್ದಾರೆ, ತಮೋ ಪ್ರಧಾನ ದುಃಖಿಯಾಗಿದ್ದಾರೆ. अब सबको सतो प्रधान में जाना है। सतो प्रधान शुरू होता है सत्ययुग। हर एक आत्मा को अपना अपना पार्ट बजाना है। आत्मा अपने अपने धर्म में जब आती है शांति धाम से, तो पहले जीवन मुक्त है। सत्य त्रेता में किसको जीवन बंधन नहीं कहेंगे, क्योंकि रावण राज्य ही नहीं। कलयुग में रावण राज्य है, सारी पृथ्वी पर जीवन बंध राज्य है। आदि सनातन देवता धर्म का पहला नंबर जो है वह भी जीवन बंध में, अब जीवन मुक्त बन रहा है। ಬಾಬಾ ಹೇಳ್ತಾರೆ, ಇಡೀ ಪೃಥ್ವಿಯ ಮೇಲೆ ಈಗ ರಾವಣನ ರಾಜ್ಯ ಇರುವ ಕಾರಣ ಎಲ್ಲರೂ ಜೀವನ ಬಂಧನದಲ್ಲಿ ಇದ್ದಾರೆ. ನಂಬರ್ 1 ಜೀವನ ಮುಕ್ತಿಯಲ್ಲಿ ಇರುವಂಥ ಆತ್ಮನೂ ಸಹ ಈಗ ಜೀವನ ಬಂಧನದಲ್ಲಿ ಇದೆ. अब जीवन मुक्त बना रहे हैं बाप। जीवन मुक्ति का अर्थ यह नहीं कि सभी सत्य त्रेता में आएंगे, नहीं। रावण के दुख से छुड़ाना, उसको ही जीवन मुक्ति कहा जाता है। ಜೀವನ ಮುಕ್ತಿ ಅಂದರೆ ಎಲ್ಲರೂ ಸತ್ಯ ತ್ರೇತಾಯುಗಕ್ಕೆ ಬರ್ತಾರೆ ಅಂತ ಅರ್ಥ ಅಲ್ಲ. ರಾವಣನ ಬಂಧನದಿಂದ ಬಿಡಿಸುವುದೇ ಜೀವನ ಮುಕ್ತಿ ಆಗಿದೆ. ಮನುಷ್ಯ ಮನುಷ್ಯಕ್ಕೋ ಮುಕ್ತಿ ವ ಜೀವನ್ ಮುಕ್ತಿ दे नहीं सकते। मुक्ति अर्थात निर्वाण धाम में सबको बाप ही ले जाते। पहले सब मुक्ति में जाएंगे, फिर जीवन मुक्ति में नंबरवार धर्म अनुसार आएंगे। ಬಾಬಾ ಹೇಳ್ತಾರೆ, ಎಲ್ಲ ಆತ್ಮರಿಗೂ ಸಹ ಮುಕ್ತಿ ಜೀವನ್ ಮುಕ್ತಿಯ ಆಸ್ತಿಯನ್ನು ಬಾಬಾ ಕೊಡ್ತಾರೆ. ಎಲ್ಲರೂ ಮೊದಲು ಮುಕ್ತಿಗೆ ಅಂದರೆ ಪರಮಧಾಮಕ್ಕೆ ಹೋಗ್ತಾರೆ. ನಂತರ ಅವರವರ ಪಾತ್ರದ ಅನುಸಾರವಾಗಿ ಸಮಯದ ಅನುಸಾರವಾಗಿ जीवन मुक्तिಯಲ್ಲಿ ಬರ್ತಾರೆ. ऐसे नहीं सतयुग में नहीं आते तो जीवन मुक्त नहीं कहला सकते।
पहले पहले जो भी आते हैं अपने धर्म में वो जीवन मुक्ति में। आत्मा को पहले सतो प्रधान बनना है, फिर सतो रजो तमो में आना है। हर चीज़ नई से पुरानी होती है, पुरानी से फिर नई होती। ಸತ್ಯಯುಗದಲ್ಲಿ ಬರದೇ ಇರೋರಿಗೆ ಜೀವನ ಮುಕ್ತಿ ಸಿಗೋದಿಲ್ಲ ಅಂತ ಅಲ್ಲ. ಯಾರೆಲ್ಲರೂ ಸೃಷ್ಟಿ ನಾಟಕದಲ್ಲಿ ಪಾತ್ರ ಅಭಿನಯಿಸಲು ಬರ್ತಾರೆ ಆಗ ಪ್ರಾರಂಭದಲ್ಲಿ ಅವರು ಜೀವನ ಮುಕ್ತಿಯ ಅಂದರೆ ಸತೋಪ್ರಧಾನ ಸ್ಥಿತಿಯ ಸುಖದ ಅನುಭವ ಮಾಡ್ತಾರೆ. ನಂತರ ನಿಧಾನಕ್ಕೆ ರಜೋ ತಮೋ ಗುಣದಲ್ಲಿ ಬರ್ತಾರೆ. ಪ್ರತಿಯೊಂದು ವಸ್ತು ಮೊದಲು ಹೊಸದು, ನಂತರ ಹಳೆದಾಗ್ತದೆ. इस समय साधु संत आदि सब जीवन बंधन में है ही कलयुग। जब तक बाप न आए उनको बाबा बाबा कहा जाता है। फिर महाकाल कहो या कोई भी नाम रखो, ತಂದೆ ಬರೋವರೆಗೂ ಎಲ್ಲರೂ ಜೀವನ ಬಂಧನದಲ್ಲಿನೇ ಇರ್ತಾರೆ. ಆ ತಂದೆಗೆ ನಾವು ಬಾಬಾ ಬಾಬಾ ಅಂತ ಕರಿತೀವಿ. ನಂತರ ಅವನಿಗೆ ಸಾವಿರಾರು ನಾಮಗಳಿಂದನೂ ಕರೀತಾರೆ. ಮಹಾಕಾಲ ಅಂತಾದರೂ ಹೇಳ್ರಿ, ಮಹಾಕಾಲೇಶ್ವರ ಅಂತಾದರೂ ಹೇಳಬಹುದು. ಅಸುಲ್ ನಾಮ ಹೇ ಶಿವ ಬಾಬಾ. बाबा कहते ही रहते, गॉड फादर परम पिता परमात्मा भी कहते। बाप समझाते मैं आकर बच्चों को मुक्ति जीवन मुक्ति दोनों ही देता हूँ। जो भी आएंगे पहले जरूर सुख में आएंगे, फिर पीछे दुख में आना है। मुक्ति के बाद जीवन मुक्ति आती, फिर पीछे है जीवन बंधन। ಯಾರೇ ಬರಲಿ ಮೊದಲು ಸುಖದಲ್ಲಿ ಬರ್ತಾರೆ, ನಂತರ ದುಃಖದಲ್ಲಿ ಬರ್ತಾರೆ. ಹೀಗೆ ಮೊದಲು ಮುಕ್ತಿಧಾಮದಲ್ಲಿ ಇದ್ದವರು ಸೃಷ್ಟಿಯಲ್ಲಿ ಬಂದಾಗ ಮೊದಲು ಜೀವನ ಮುಕ್ತಿಯ ಅನುಭವ, ನಂತರ ಜೀವನ ಬಂಧನದ ಅನುಭವ ಮಾಡ್ತಾರೆ. सभी को बाप सुख का वर्षा देते, फिर कोई का एक जन्म भी सुख होगा। आया थोड़ा सुख पाया और मरा। उनका ड्रामा में इतना ही पार्ट है. ಪ್ರತಿಯೊಬ್ಬರಿಗೂ ಬಾಬಾ ಸುಖದ ಆಸ್ತಿಯನ್ನು ಕೊಡ್ತಾರೆ. ಕೊನೆಗೆ ಬರುವಂಥವ್ರು ಒಂದೇ ಜನ್ಮದ ಪಾತ್ರ ಮಾಡೋರು ಸಹ ಅರ್ಧ ಸಮಯ ಸುಖ ಅರ್ಧ ಸಮಯ ದುಃಖ ಅನುಭವಿಸಿ ದೇಹ ಬಿಡ್ತಾರೆ. वृद्धि तो मनुष्यों की होती रहती, अब तक भी आते ही रहते। जास्ती रहने वाले तो नहीं, विनाश सामने खड़े हैं। नए आएंगे, भल कलयुग में आए, परंतु आते ही दुख नहीं भोगेंगे. ತಂದೆ ಬಂದ ನಂತರನೂ ಅನೇಕ ಆತ್ಮರು ಮೇಲಿಂದ ಬರ್ತಾ ಇದ್ದಾರೆ. ಆದರೆ ಅವರ ಪಾತ್ರ ಹೆಚ್ಚಿನ ಸಮಯ ಇರೋದಿಲ್ಲ. ಎಲ್ಲರೂ ಈಗ ವಾಪಸ್ ಹೋಗಲೇಬೇಕು. ಈಗೀಗ ಬಂದವರಿಗೆ ಮೊದಲು ಸುಖ, ನಂತರ ದುಃಖದ ಪ್ರಾಪ್ತಿಯಾಗ್ತದೆ. ಹೊಸ ಆತ್ಮರಿಗೆ ಇಲ್ಲಿ ಮಾನ ಸನ್ಮಾನ ಸಿಗ್ತದೆ. मुक्ति धाम से हमेशा पहले जीवन मुक्ति में आना होता है. माया के बंधन से मुक्त हो पहले सुख में उतरेंगे, फिर दुख में आएंगे. ಮುಕ್ತಿಧಾಮದಲ್ಲಿ ಬಂದವರು ಮೊದಲು ಸುಖದ ಅನುಭವ, ನಂತರ ದುಃಖದ ಅನುಭವ ಮಾಡ್ತಾರೆ. इस समय सब जड़ जड़ीभूत अवस्था को पाए हुए हैं. अपना सुख और दुख का पाठ बजाए फिर जाएंगे मुक्ति, जाएंगे फिर आएंगे जरूर. सारी दुनिया के मनुष्य मात्र जिस जिस धर्म में आएंगे वह फिर से वैसे ही आएंगे. जनक को भी जीवन मुक्ति मिली ना. ऐसे नहीं कि राजा ही इस समय नहीं है,
वह भी पिछाड़ी में आकर ಜ್ಞಾನ ಲೇಂಗೆ ಜರೂರ್. ಬಾಬಾ ಹೇಳ್ತಾರೆ, ಆಯಾ ಧರ್ಮಕ್ಕೆ ಬರುವಂಥವರು ಆ ಧರ್ಮದ ಸ್ಥಾಪನೆ ಆದ ನಂತರ ಮತ್ತೆ ಅದೇ ಧರ್ಮದಲ್ಲಿ ಬರ್ತಾರೆ. ಜನಕರಾಜನಿಗೆ ಕ್ಷಣದಲ್ಲಿ ಜೀವನ ಮುಕ್ತಿ ಸಿಕ್ಕಿತ್ತು ಅಂತ ಗಾಯನ ಇದೆ. ಅಂದರೆ ಕೊನೆಯವರೆಗೂ ಸಹ ಕೆಲವು ರಾಜ ಮನೆತನದವರು ಉಳ್ಕೊಂಡಿದ್ದಾರೆ. ಅವರು ಕೊನೆಗೆ ಬಂದು ಜ್ಞಾನ ಕೇಳ್ತಾರೆ. ಜೀವನ್ ಮುಕ್ತಿ ತೋ ಸಬ್ಕೋ ಮಿಲ್ತಿ ಪರಂತು ನಂಬರ್ವಾರ್ ಪುರುಷಾರ್ಥ ಅನುಸಾರ. ಹೀಗೆ ಜೀವನ ಮುಕ್ತಿ ಅನ್ನೋದು ಎಲ್ಲರಿಗೂ ಸಿಗ್ತದೆ, ಆದರೆ ನಂಬರ್ವಾರ್ ಪುರುಷಾರ್ಥದ ಅನುಸಾರವಾಗಿ, ಸಮಯದ ಅನುಸಾರವಾಗಿ, ಪಾತ್ರದ ಅನುಸಾರವಾಗಿ ಜೀವನ ಮುಕ್ತಿ ಸಿಗ್ತದೆ. जो भी देवता धर्म वाले हैं और धर्मों में चले गए, वह सब निकल आएंगे. सबको वापिस आना है, पहले ब्राह्मण बनना है. यूँ ब्रह्मा की औलाद तो सब है, परंतु ब्राह्मण सब नहीं बनेंगे. ಯಾರು ಹಿಂದೆ ದೇವತಾ ಧರ್ಮದಲ್ಲಿ ಬಂದು ಈಗ ಬೇರೆ ಬೇರೆ ಧರ್ಮಗಳಲ್ಲಿ ಹೋಗಿ ಸೇರಿಕೊಂಡಿದ್ದಾರೆ, ಕನ್ವರ್ಟ್ ಆಗಿದ್ದಾರೆ, ಅವರೆಲ್ಲರೂ ಮತ್ತೆ ವಾಪಸ್ ದೇವತಾ ಧರ್ಮಕ್ಕೆ ಬರಲೇಬೇಕು. ಬಂದು ಸಂಗಮ ಯುಗದ ಬ್ರಾಹ್ಮಣ ಆಗಲೇಬೇಕು, ಆಗ್ತಾರೆ. जो ब्राह्मण बनते उन्हों के लिए 21 जन्म ಜೀವನ್ ಮುಕ್ತಿ ಕಹಾ ಜಾತಾ ಹೈ. ಹಾಗೆ ನೋಡಿದರೆ ಸೃಷ್ಟಿಯಲ್ಲಿ ಇರುವಂತಹ ಎಲ್ಲ ಮಾನವಾತ್ಮರು ಬ್ರಹ್ಮನ ಮಕ್ಕಳೇ. ಆದರೆ ಎಲ್ಲರೂ ಸಂಗಮ ಯುಗದ ಬ್ರಾಹ್ಮಣರಾಗೋದಿಲ್ಲ. ಯಾರು ಬ್ರಾಹ್ಮಣ ಆಗ್ತಾರೆ ಅವರಿಗೆ 21 ಜನ್ಮದ ಜೀವನ ಮುಕ್ತಿ ಪ್ರಾಪ್ತಿಯಾಗ್ತದೆ. ರಾಜ गद्दी पर बैठते तो राजयोग सीखना पड़ेगा. यह पाठशाला है. पाठशाला में शिक्षा लेनी पड़े. कायदे भी बहुत है. एक बार लक्ष्य मिल गया फिर विलायत में भी रहकर पढ़ सकते. 21 ಜನ್ಮದ ಜೀವನ್ ಮುಕ್ತಿ ಬೇಕು, ರಾಜ್ಯ ಅಧಿಕಾರ ಬೇಕು ಅಂದರೆ ಸಂಗಮ ಯುಗದಲ್ಲಿ ಶಿವನ ಪಾಠಶಾಲೆಗೆ ಬರಬೇಕು, ಓದಬೇಕು. ಈ ಪಾಠಶಾಲೆಯ ನಿಯಮಗಳು ಸಹ ಪಾಲಿಸಬೇಕು. ಇಲ್ಲಿ ಬಹಳಷ್ಟು ನಿಯಮಗಳಿವೆ, ಅವುಗಳನ್ನು ಪಾಲಿಸಬೇಕು. ಒಂದು ಸಲ ನಿಮಗೆ ಶಿಕ್ಷಣ ಮತ್ತು ಗುರಿ ಸಿಕ್ಕಿದ ಮೇಲೆ ನೀವೆಲ್ಲಾದರೂ ಇದ್ದು ಇದನ್ನು ಅಭ್ಯಾಸ ಮಾಡಬಹುದು. ವಿದೇಶದಲ್ಲಿ ಸಹ ಇದ್ದು ಇದರ ಅಭ್ಯಾಸ ಮಾಡಬಹುದು. बरोबर हम शिव बाबा के बच्चे, बाप से वर्षा लेना है. पत्र भी लिखते हैं, बाबा रावण का भूत सताता है. कभी काम का कभी क्रोध का हल्का नशा आ जाता है. बाप कहते इन पर विजय पानी है. यह तुम्हारी लड़ाई है ही योग बल की. ಅನೇಕ ಮಕ್ಕಳು ತಂದೆಗೆ ಪತ್ರ ಬರೀತಾರೆ, ಬಾಬಾ ರಾವಣ ನಮಗೆ ಸತಾಯಿಸ್ತಾನೆ, ಕಾಮದ ಭೂತ ಕ್ರೋಧದ ಭೂತ ಬಂದ್ಬಿಡ್ತದೆ. ಬಾಬಾ ಹೇಳ್ತಾರೆ, ಅದರ ಮೇಲೆ ನೀವು ವಿಜಯ ಪಡಿಬೇಕು. ನಿಮ್ಮ ಯುದ್ಧ ಇರುವುದೇ ರಾವಣನ ಜೊತೆಗೆ. ಯೋಗ ಬಲದಿಂದ ನೀವು ಯುದ್ಧ ಮಾಡ್ತಾ ಇದ್ದೀರಿ. तुम याद करेंगे ಮಾಯಾ ತುಮ್ಹಾರ ಬುದ್ಧಿಯೋ ತೋಡ್ ದೇಗಿ. ನೀವು ನೆನಪು ಮಾಡ್ತೀರಿ, ಮಾಯೆ ಬಂದು ನಿಮ್ಮ ಬುದ್ಧಿಯೋಗವನ್ನು ಮುರಿದು ಹಾಕ್ತದೆ. तो समझो जो पिछाड़ी में आते हैं पाठ बजाने, तो बाकी इतना समय उनको मुक्ति मिलेगी. और जब आते हैं तो शुरू में जीवन मुक्ति. ಮುಕ್ತಿ में कितनी ಶಾಂತಿ मिल जाती है. ಎಲ್ಲರೂ
ಮುಕ್ತಿಯನ್ನು ಬಯಸ್ತಾ ಇದ್ದಾರೆ ಇವತ್ತು. ಆ ಮುಕ್ತಿಯಂತೂ ಎಲ್ಲರಿಗೂ ಸಿಗ್ತದೆ. ಮುಕ್ತಿಧಾಮದಲ್ಲಿ ಎಷ್ಟೊಂದು ಶಾಂತಿ ಇರ್ತದೆ. 4500 वर्ष अथवा 4500 वर्ष शांति में रहते, फिर उनका पार्ट ही ऐसा है. ಕೆಲವರು 4500 ವರ್ಷಗಳವರೆಗೆ ಪರಮಧಾಮದಲ್ಲಿನೇ ಇರ್ತಾರೆ. ಕೊನೆಗೆ 500 ವರ್ಷಗಳಲ್ಲಿ ಅವರ ಪಾತ್ರ ನಡೀತದೆ. ಅಲ್ಲಿಯವರೆಗೂ ಸಂಪೂರ್ಣ ಶಾಂತಿಯ ಅನುಭವ ಮಾಡ್ತಾರೆ. हम फिर सुख और शांति दोनों में रहते. ऐसे नहीं कि मनुष्य चाहे बस हमको उन जैसे ही शांति चाहिए, वहाँ बैठे रहे, कहने से नहीं मिल सकती. ನಾವು ಅರ್ಧ ಕಲ್ಪ ಸುಖ ಶಾಂತಿ ಎರಡನ್ನೂ ಅನುಭವ ಮಾಡ್ತೀವಿ. ಪರಮಧಾಮದ ಶಾಂತಿಯನ್ನು ಅನುಭವ ಮಾಡ್ತೀವಿ. ಪರಮಧಾಮದಲ್ಲಿಯೇ ಕೂಡುವುದು ಶ್ರೇಷ್ಠ ಪದವಿ ಅಲ್ಲ. अनादि ड्रामा बना हुआ है, इसमें फ़र्क नहीं पड़ सकता. शांति के शौकीन तो बहुत है. ಯಾರಿಗೆ ಶಾಂತಿಯ ಪಾತ್ರ ಇದೆಯೋ, ಪರಮಧಾಮದಲ್ಲಿ ಕೂಡುವ ಪಾತ್ರ ಇದೆಯೋ, ಅವರು ಹೆಚ್ಚಿನ ಸಮಯ ಅಲ್ಲಿರ್ತಾರೆ. ಯಾರಿಗೆ ಸೃಷ್ಟಿ ನಾಟಕದಲ್ಲಿ ಹೀರೋ ಪಾತ್ರ ಇದೆಯೋ, ಅವರು ನಾಟಕದಲ್ಲಿ ಹೆಚ್ಚಿನ ಸಮಯ ಬಂದು ಪಾತ್ರ ಮಾಡ್ತಾರೆ. ತುಮಾರೆ ಸುಖ ಸೇ ಭಿ ಉನ್ಹೋಂಕೋ ಶಾಂತಿ ज़्यादा मिलती, तुमको फिर सुख और शांति दोनों मिलते. ನಿಮಗೆ ಸಿಗುವ ಸುಖದಕ್ಕಿಂತ ಹೆಚ್ಚಿನ ಶಾಂತಿ ಪರಮಧಾಮದಲ್ಲಿ ಇರುವಂಥ ಆತ್ಮರಿಗೆ ಸಿಗ್ತದೆ. ಆದರೆ ನಿಮಗೆ ಸ್ವರ್ಗದ ಜೀವನದಲ್ಲಿ ಸುಖನೂ ಇದೆ, ಶಾಂತಿನೂ ಇದೆ, ಎರಡೂ ಸಿಗ್ತದೆ. यहाँ सुख है अल्पकाल का, शांति तो यहाँ होती नहीं. ರಾವಣ ರಾಜ್ಯದಲ್ಲಿ ಮಾತ್ರ ಅಲ್ಪಕಾಲದ ಸುಖ ಇದೆ, ಶಾಂತಿಯಂತೂ ಇಲ್ಲವೇ ಇಲ್ಲ. यह दुखधाम है, बाकी जंगल में जाकर बैठ जाना वह कोई ಶಾಂತಿ ಥೋಡಿ ही. ಬಾಬಾ ಹೇಳ್ತಾರೆ, ಕಲಿಯುಗದಲ್ಲಿ ಎಲ್ಲ ಕಡೆಗೂ ಅಶಾಂತಿ ಇದೆ. ಕಾಡಿಗೆ ಹೋಗಿ ಕೂತ್ಕೊಂಡ್ರೆ ಅಲ್ಲೂ ಶಾಂತಿ ಇಲ್ಲ ಮನುಷ್ಯನಿಗೆ. ಒಳಗಿರುವ ವಿಚಾರಗಳು ಅಶಾಂತಿಯ ವಿಚಾರಗಳೇ ನಡೀತಿರ್ತವೆ. ಅಗರ್ ವಹಾ ಶಾಂತಿ ಹೋತಿ ಫಿರ್ ವಹಾ ಹಿ ಬೈಠೆ ರಹೆ, ಶಹರ್ ಮೇ ಆಕರ್ ಇತನೆ ಫ್ಲ್ಯಾಟ್ಸ್ ಆದಿ ಕ್ಯೋ ಬನಾತೆ. ಒಂದು ವೇಳೆ ಅರಣ್ಯದಲ್ಲಿ ಎಲ್ಲರಿಗೂ ಶಾಂತಿ ಸಿಗೋದಾಗಿದ್ರೆ ಎಲ್ಲರೂ ನಾಡನ್ನು ಬಿಟ್ಟು ಕಾಡಿನಲ್ಲಿ ಇರಬೇಕಿತ್ತು. ಯಾಕೆ ಇವತ್ತು ಕಾಡನ್ನು ಬಿಟ್ಟು ದೊಡ್ಡ ದೊಡ್ಡ ನಗರಗಳಲ್ಲಿ ಬಂದು ದೊಡ್ಡ ದೊಡ್ಡ ಮನೆಗಳನ್ನು ಕಟ್ಕೋತಾ ಇದ್ದಾರೆ? ವಹಾ ಸತ್ಯುಗ್ ಮೇ ತೋ ಶಾಂತಿ ಹಿ ಶಾಂತಿ, ಭಲ್ ಪಿಛಾಡಿ ಮೇ ಜೋ ಆತೆ ಹೇ ವಹ ಸಮಜ್ತೆ ಹೇ ಯಹಾ ಅಶಾಂತಿ ಹಿ ಅಶಾಂತಿ. ಉನ್ಹೋಂಕೋ ತೋ ಶಾಂತಿ ಹೇ, दूसरों को अशांति में समझते. यह बातें बड़ी समझने की है. जीवन मुक्ति मिलती सबको. 21 जन्म तुम राज्य करते हो तो दूसरे देरी से आते हैं, वह ऊपर शांति में रहते हैं. कोई सत्ययुग में अथवा त्रेता में पीछे आते हैं तो भी है तो शांति धाम में ना, वहाँ कोई दुख नहीं. फिर नंबरवार आएंगे, हिसाब किताब भी है. ಬಾಬಾ ಹೇಳ್ತಾರೆ, ನಿಮಗೆ ಸತ್ಯ ತ್ರೇತಾಯುಗದಲ್ಲೂ ಸಹ ಸುಖದ ಜೊತೆಗೆ ಶಾಂತಿಯ ಪ್ರಾಪ್ತಿಯಾಗ್ತದೆ. ಕೊನೆಗೆ ಬರೋರಿಗೆ ಅಲ್ಲಿವರೆಗೂ ಸಹ ಅವರು ಶಾಂತಿಧಾಮದ ಶಾಂತಿಯನ್ನು ಅನುಭವಿಸ್ತಾರೆ. ಮೇಲೆ ಇರುವಂಥ ಆತ್ಮರಿಗೆ ದುಃಖ ಇರೋದಿಲ್ಲ. ಸೃಷ್ಟಿ ನಾಟಕದಲ್ಲಿ ಬಂದ ನಂತರ ಸುಖ ದುಃಖದ ಅನುಭವ ಮಾಡ್ತಾರೆ. ಪ್ರತಿಯೊಬ್ಬರ ಲೆಕ್ಕಾಚಾರನೆ ಬೇರೆ ಬೇರೆ ಇದೆ. ಮನುಷ್ಯ ಸಮಜ್ತೆ ಸೈನ್ಸ್ ಬಡಿ ತೀಖಿ है,
हम कहते हमारी साइलेंस सबसे तीखी है। बाबा की याद से ताकत मिलती, वह साइंस की ताकत से ऊपर चंद्रमा में जाने का पुरुषार्थ करते। तुम 1 सेकंड में सूर्य चांद से भी ऊपर चले जाते हो। मूल वतन सूक्ष्म वतन से ऊपर तो कुछ है नहीं। सूर्य चांद से मूल वतन सूक्ष्म वतन बहुत दूर है, किसको मालूम नहीं पड़ सकता। यह है सब ಡೀಟೇಲ್ की बातें। ಜನ ತಿಳ್ಕೊಂಡಿದ್ದಾರೆ ವಿಜ್ಞಾನದಲ್ಲಿ ಶಕ್ತಿ ಇದೆ, ನೀವು ತಿಳ್ಕೊಂಡಿದ್ದೀರಿ ಶಾಂತಿಯಲ್ಲಿ ಅದಕ್ಕಿಂತಲೂ ಹೆಚ್ಚಿನ ಶಕ್ತಿ ಇದೆ। ವಿಜ್ಞಾನಿಗಳು ಚಂದ್ರಲೋಕಕ್ಕೆ ತಲುಪ್ತಾರೆ, ನೀವು ಜ್ಞಾನ ಯೋಗದ ಸಾಧನೆ ಮಾಡುವಂಥವರು ಶಾಂತಿಯ ಶಕ್ತಿಯಿಂದ ಮೂಲವತನಕ್ಕೆ ಹೋಗಿ ತಲುಪ್ತೀರಿ। ಸೂಕ್ಷ್ಮವತನ ಮತ್ತು ಮೂಲವತನ ಸೂರ್ಯ ಚಂದ್ರನಿಗಿಂತ ಬಹಳ ದೂರ ಇದೆ ಅಂತ ಹೇಳ್ತಾರೆ ಬಾಬಾ। सूर्यवंशी राजा रानी बनने की तकदीर नहीं है तो कुछ समझ नहीं सकते, न किसको समझा सकते। कोई ऐसे कह ना सके कि मुक्ति जीवन मुक्ति का ज्ञान मेरे में। सभी को जेल में डाल दिया है इस रावण। ಬಾಬಾ ಹೇಳ್ತಾರೆ, ಸೂರ್ಯವಂಶದ ರಾಜ ರಾಣಿ ಆಗುವ ಭಾಗ್ಯ ಯಾರಿಗೆ ಇದೆಯೋ ಅವರು ಮಾತ್ರ ಈ ಜ್ಞಾನ ಕೇಳ್ತಾರೆ, ತಿಳ್ಕೊತಾರೆ ಮತ್ತು ಜನರಿಗೂ ತಿಳಿಸ್ತಾರೆ। ಯಾರ ಭಾಗ್ಯದಲ್ಲಿ ಸೂರ್ಯವಂಶದ ಪದವಿ ಇಲ್ಲವೋ ಅವರು ಈ ಜ್ಞಾನ ಕೇಳೋದಿಲ್ಲ। ಇವತ್ತು ರಾವಣ ರಾಜ್ಯದಲ್ಲಿ ರಾವಣ ಎಲ್ಲರನ್ನೂ ಜೈಲಿನಲ್ಲಿ ಇಟ್ಟಿದ್ದಾನೆ, ಬಂಧನದಲ್ಲಿ ಇಟ್ಟಿದ್ದಾನೆ। राम आकर छुड़ाते, बाप द्वारा तुम निमित्त बने हो सबको रावण के चंबे से छुड़ाकर जीवन मुक्त बनाने के लिए। ನಿರಾಕಾರ ರಾಮ ಬಂದು ರಾವಣನ ಬಂಧನದಿಂದ ನಮಗೆ ಬಿಡಿಸ್ತಾನೆ। ನೀವೆಲ್ಲರೂ ಅವನ ಸಹಾಯಕರಾಗಿ ಅನೇಕ ಆತ್ಮರನ್ನು ರಾವಣನ ಕಪಿಮುಷ್ಟಿಯಿಂದ ಬಂಧನದಿಂದ ಬಿಡಿಸ್ತಾ ಇದೆ। तुम्हारा नाम बाला है शिव शक्ति सेना। तुम्हारा नाम इस ड्रामा में पिछाड़ी को बहुत ऊंचा होना है। जब से बाप आया है माताओं का मर्तबा दुनिया में बहुत ऊंचा हुआ है। ನಿಮ್ಮ ಹೆಸರಾಗಿದೆ ಶಿವಶಕ್ತಿ ಸೇನೆ ಅಂತ। ನಿಮ್ಮ ಹೆಸರು ಕೊನೆಗೆ ಬಹಳ ಪ್ರಸಿದ್ಧಿ ಆಗಲಿದೆ। ಬಾಬಾ ಬಂದು ಯಾವಾಗ ಮಾತೆಯರನ್ನು ಮುಂದಿಟ್ಟಿದ್ದಾರೆ ಆ ಸಮಯದಿಂದ ಪ್ರಪಂಚದವರು ಸಹ ಮಾತೆಯರನ್ನು ಮುಂದಿಡ್ತಾ ಇದ್ದಾರೆ। पहले विलायत में माताओं का मर्तबा बहुत था। वहाँ बच्ची पैदा होती तो बहुत खुशी मनाते। यहाँ बच्ची पैदा होती है तो खटिया उल्टा कर देते। ದ್ವಾಪರ ಕಲಿಯುಗದಲ್ಲಿ ಮೊದಲು ವಿದೇಶದಲ್ಲಿ ಮಾತೆಯರಿಗೆ ಹೆಚ್ಚಿನ ಸ್ಥಾನ ಇತ್ತು। ನಮ್ಮ ದೇಶದಲ್ಲಿ ಸ್ವಲ್ಪ ಮಾತೆಯರನ್ನು ಹಿಂದಿಟ್ಟಿದ್ದು। ವಿದೇಶದಲ್ಲಿ ಹೆಣ್ಣು ಹುಟ್ಟಿದರೆ ಖುಷಿಯನ್ನು ಆಚರಿಸ್ತಿದ್ರು, ನಮ್ಮಲ್ಲಿ ಹೆಣ್ಣು ಹುಟ್ಟಿದರೆ ಮನೆಯಲ್ಲಿ ಅಶುಭ ಅಂತ ತಿಳ್ಕೊತಿದ್ರು, ಮಂಚನೆ ಉಲ್ಟಾ ಹಾಕಿ ಬಿಡ್ತಿದ್ರು। बर्थडे भी नहीं मनाते। वैसे कन्याओं का कन्हैया गाया हुआ है। ಹೆಣ್ಣು ಮಗು ಹುಟ್ಟಿದರೆ ಯಾವ ಆಚರಣೆನೂ ಮಾಡೋದಿಲ್ಲ। ಆದರೆ ಶಿವಬಾಬಾ ಕನ್ಯೆಯರನ್ನು ಈ ಸಂಸ್ಥೆಯಲ್ಲಿ ಮುಂದಿಟ್ಟಿದ್ದಾರೆ। ಆದ್ದರಿಂದ ಪರಮಾತ್ಮನಿಗೆ ಕನ್ಯೆಯರ ಅಯ್ಯ ಕನ್ಹಯ್ಯ ಎಂಬ ಹೆಸರೂ ಬಂದಿದೆ। तुम्हारा यह नया जन्म है, तुम सब कन्याएं हो। बाकी पढ़ाई में नंबरवार है।
आत्मा छोटी बड़ी नहीं होती, ಶರೀರ್ ಛೋಟಾ ಬಡಾ ಹೋತಾ ಹೈ. ನೀವೆಲ್ಲ ಕನ್ಯೆಯರು, ಬಾಬಾ ನಿಮಗೆ ಹೊಸ ಜನ್ಮ ಕೊಟ್ಟಿದ್ದಾರೆ. ಆತ್ಮ ಚಿಕ್ಕದ್ದು ದೊಡ್ಡದು ಆಗೋದಿಲ್ಲ, ಶರೀರ ಚಿಕ್ಕದ್ದು ದೊಡ್ಡದು ಆಗ್ತದೆ. ऐसा कोई है नहीं जो कहे कि हमने 21 जन्म सुख लिया था, अब रावण राज्य होने के कारण मूत पलीती हो गई. वहाँ रावण राज्य ही नहीं तो मूत पलीती कैसे हो सकती. गाया भी जाता है योग बल और भोग बल. वहाँ योग बल से बच्चे पैदा होते हैं. तुम रसम को जानते हो, दूसरों की तो बात ही नहीं. ಬಾಬಾ ಹೇಳ್ತಾರೆ, ರಾವಣ ರಾಜ್ಯದಲ್ಲಿ ಎಲ್ಲರೂ ಅಪವಿತ್ರರು, ರಾಮರಾಜ್ಯದಲ್ಲಿ ಎಲ್ಲರೂ ಪವಿತ್ರ ಆಗಿರ್ತಾರೆ. ಅಲ್ಲಿ ಯೋಗ ಬಲದಿಂದ ಸಂತಾನ ಉತ್ಪತ್ತಿ ಆಗ್ತದೆ, ಇಲ್ಲಿ ಭೋಗ ಬಲದಿಂದ ಸಂತಾನ ವೃದ್ಧಿ ಆಗ್ತದೆ. ಅಲ್ಲಿಯ ಪದ್ಧತಿ ಏನು ಹೇಗೆ ಅನ್ನೋದು ಬಾಬಾ ನಿಮಗೆ ತಿಳಿಸಿ ಕೊಟ್ಟಿದ್ದಾರೆ. अमेरिकन आदि की रस्म रिवाज वह जान, हम अपनी रस्म रिवाज को जान गए. सतयुग के रहने वाले हैं तो हमारी रस्म रिवाज भी नई होगी, उस पर चलेंगे. ಹೇಗೆ ಪ್ರತಿಯೊಂದು ದೇಶದ ರೀತಿ ಪದ್ಧತಿಗಳು ಬೇರೆ ಬೇರೆ ಇರ್ತವೆ, ಹಾಗೆ ಸತ್ಯಯುಗದ ಜೀವನ ಪದ್ಧತಿನೇ ಬೇರೆ ಇರ್ತದೆ. ಅಲ್ಲಿಯ ರೀತಿ ಪದ್ಧತಿಗಳ ಅನುಸಾರವಾಗಿಯೇ ನಾವು ನಡಿಬೇಕಾಗ್ತದೆ. ಜೈಸೆ ಕಲ್ಪ ಪಹಲೆ ತುಮ್ ಚಲೆ ಥೆ, जो हुआ था वही अब होगा. बच्चे ध्यान में जाकर रस्म रिवाज देख कर आते, परंतु फिर भी ऊंच पद पाने का पुरुषार्थ करना है. जिन्होंने वहाँ की रस्म रिवाज बताई वह सब अभी है नहीं, तो इनसे कुछ फ़ायदा तो होता ही नहीं. ಧ್ಯಾನದಲ್ಲಿ ಹೋಗಿ ಅನೇಕ ಮಕ್ಕಳು ಸ್ವರ್ಗದ ಜೀವನ, ಅಲ್ಲಿಯ ಆಚರಣೆಗಳು, ರೀತಿ ಪದ್ಧತಿಗಳನ್ನು ನೋಡಿ ಬಂದರು. ಆದರೆ ಅಂಥವರು ಸಹ ಇವತ್ತು ಜ್ಞಾನದಲ್ಲಿ ಉಳಿದಿಲ್ಲ. ಅಂದರೆ ಸಾಕ್ಷಾತ್ಕಾರ ನೋಡೋದ್ರಿಂದ ಏನೂ ಲಾಭ ಇಲ್ಲ. ಸಾಕ್ಷಾತ್ಕಾರ ನೋಡಿದ ಮೇಲೆ ಅಲ್ಲಿ ಏನು ನೋಡಿರ್ತೀವಿ ಅದರಂತೆ ಆಗಲಿಕ್ಕೆ ಪುರುಷಾರ್ಥ ಮಾಡಬೇಕು. तो सारा मदार पढ़ाई पर है. योग और ज्ञान. योग अर्थात बाप को याद करना, ಜ್ಞಾನ ಅರ್ಥಾತ್ ಚಕ್ರ ಫಿರ. ಭವಿಷ್ಯದ ಪದವಿಗೆ ಆಧಾರ ಜ್ಞಾನ ಮತ್ತು ಯೋಗದ ಅಭ್ಯಾಸ ಆಗಿ. ಯೋಗ ಅಂದರೆ ತಂದೆಯನ್ನು ನೆನಪು ಮಾಡು, ಜ್ಞಾನ ಅಂದರೆ ಚಕ್ರವನ್ನು ತಿರುಗಿಸುವುದು. यह तो सहज है ना, इसलिए बाप कहते मेरे पास आना है तो मुझे याद करो. मनुष्य को मरने समय कहा जाता राम राम कहो, अर्थ कुछ नहीं समझते. श्री कृष्ण कहने से भी वहाँ पहुँच तो नहीं जाते. ले जाने वाला फिर भी बाप है. विकर्म विनाश होने बिगर तुम वापस कैसे जाएंगे. ಮನುಷ್ಯರು ದೇಹ ಬಿಡುವಾಗ ರಾಮ ರಾಮ ಕೃಷ್ಣ ಕೃಷ್ಣ ಅಂತ ಹೇಳಲಿಕ್ಕೆ ತಿಳಿಸ್ತಾರೆ. ಆ ಥರ ಹೇಳೋದ್ರಿಂದ ಅವರೇನು ರಾಮನ ಹತ್ರನೂ ಹೋಗೋದಿಲ್ಲ, ಕೃಷ್ಣನ ಹತ್ತಿರನೂ ಹೋಗೋದಿಲ್ಲ. ನಾವು ತಂದೆಯ ನೆನಪು ಮಾಡಿ ವಿಕರ್ಮಗಳನ್ನು ನಾಶ ಮಾಡಿಕೊಂಡರೆ ಕೊನೆಗೆ ತಂದೆಯ ಜೊತೆಗೆ ತಂದೆಯ ಹತ್ತಿರಕ್ಕೆ ಹೋಗಿಬಿಡ್ತೀವಿ. फिर सब की कयामत का समय अपने अपने समय पर फिर आएंगे. यह पॉइंट धारण करनी है, ನೋಟ್ करनी. ಈಗ ಎಲ್ಲರ ವಿನಾಶದ ಸಮಯ ಬಂದಿದೆ. ಎಲ್ಲರೂ ಮನೆಗೆ ಹೋಗಿ ಅವರವರ ಸಮಯಕ್ಕೆ ಬಂದು ಪಾತ್ರ ಮಾಡ್ತಾರೆ. ಈ ಪಾಯಿಂಟನ್ನು ಸರಿಯಾಗಿ ಧಾರಣೆ ಮಾಡಿಕೊಳ್ಳಿ, ನೋಟ್ ಮಾಡ್ಕೊಳ್ಳಿ.
तुमको माता पिता को फॉलो करना है। मम्मा कभी किसको तंग नहीं करती थी। कईयों की बहुत रिपोर्ट आती है, मैनर्स नहीं। परम पिता परमात्मा पढ़ाते, कितना दिमाग चाहिए। अच्छी चलन वाले पर सभी का प्यार रहे। कोई तो बड़ा तंग करते, अपने आप को ही ಚಮಾಟ್ ಮಾರ್ತೆ। ನಾವು ಪುರುಷಾರ್ಥದಲ್ಲಿ ಮಮ್ಮ ಮತ್ತು ಬ್ರಹ್ಮ ತಂದೆಯನ್ನು ಅನುಕರಣೆ ಮಾಡಬೇಕು। ಮಮ್ಮ ಯಾರಿಗೂ ಯಾವತ್ತೂ ಕಷ್ಟ ಕೊಡ್ತಿರಲಿಲ್ಲ, ನೋಯಿಸ್ತಿರಲಿಲ್ಲ। ಆದರೆ ತಂದೆಯ ಮಕ್ಕಳಾದಂಥವರು ಕೆಲವರು ಅನೇಕರಿಗೆ ಕಷ್ಟ ಕೊಡ್ತಾರೆ, ತೊಂದರೆ ಕೊಡ್ತಾರೆ। ಯಾರು ಒಳ್ಳೆ ಪುರುಷಾರ್ಥಿ ಆಗಿರ್ತಾರೆಯೋ ಅವರ ಮೇಲೆ ಎಲ್ಲರಿಗೂ ಪ್ರೀತಿ ಇರ್ತದೆ। ಯಾರು ಜನರಿಗೆ ನೋಯಿಸ್ತಾರೆಯೋ ಅವರು ತಮಗೆ ತಾವೇ ನುಕ್ಸಾನ ಮಾಡಿಕೊಳ್ತಾರೆ। ಪದಭ್ರಷ್ಟ ಹೋ ಜಾಯೆ, ತಮಗೆ ತಾವೇ ಹೊಡ್ಕೊಳ್ತಾರೆ, ತಮ್ಮ ಕಾಲಿನ ಮೇಲೆ ತಾವೇ ಕಲ್ಲನ್ನು ಹಾಕ್ಕೊಳ್ತಾರೆ। ಅಂದರೆ ತಮ್ಮ ಪದವಿಯನ್ನು ಭ್ರಷ್ಟ ಮಾಡಿಕೊಳ್ತಾರೆ। गाया जाता है, हिंदू लोगों ने अपने आप को चमाट मारी। ईश्वर जो राज्य भाग्य देता है उनको सर्वव्यापी कह दिया, तो यह अपने को चमाट मारी, तब यह हाल हुआ है। शास्त्रों में दिखाया है कि भगवान कहते मैं सर्वव्यापी हूँ, परंतु भगवान खुद कहते मैं कोई तुम्हारे जैसा थोड़े ही हूँ जो अपने को ಚಮಾಟ್ ಮಾರೂಂಗಾ। ಹಿಂದೂಗಳು ತಾವೇ ತಮ್ಮ ಧರ್ಮಕ್ಕೆ ಗ್ಲಾನಿ ಮಾಡಿಕೊಂಡಿದ್ದಾರೆ। ಪರಮಾತ್ಮನಿಗೆ ಸರ್ವವ್ಯಾಪಿ ಅಂತ ಹೇಳಿ ತಮ್ಮ ಕಾಲಿನ ಮೇಲೆ ತಾವೇ ಕಲ್ಲನ್ನು ಹಾಕ್ಕೊಂಡಿದ್ದಾರೆ। ಆದರೆ ಪರಮಾತ್ಮ ಹೇಳ್ತಾನೆ, ನಾನು ಸರ್ವವ್ಯಾಪಿ ಅಲ್ಲ, ನಾನು ಪರಮಾತ್ಮ ಆದವನು। ಒಂದು ವೇಳೆ ಸರ್ವವ್ಯಾಪಿ ಆಗಿದ್ದರೆ ನನ್ನ ಕಾಲಿನ ಮೇಲೆ ನಾನೇ ಕಲ್ಲು ಹಾಕ್ಕೊಳ್ತೀನೇನು? ನಾನೇನು ನಿಮ್ಮ ಥರ ಮೂರ್ಖನ? ಕ್ಯಾ ಮೈ ಕುತ್ತೆ ಬಿಲ್ಲಿ ಮೇ ಹೂँ? ಬಾಪ್ ಕಹತೆ ತುಮ್ನೆ ಮೇರಿ ಗ್ಲಾನಿ ಕಿ, ಯಹ ಭೀ ಡ್ರಾಮಾ ಮೇ। ನಾಯಿ, ಬೆಕ್ಕು, ಇಲಿ, ಪ್ರಾಣಿಗಳು, ಪಶುಗಳು ಎಲ್ಲರಲ್ಲೂ ನಾನಿದ್ದೀನೇನು? ನನ್ನನ್ನು ಎಲ್ಲರಲ್ಲಿಯೂ ಸೇರಿಸಿ ನೀವು ನನಗೆ ಎಷ್ಟೊಂದು ಗ್ಲಾನಿ ಮಾಡಿದಿರಿ। ಇದು ನಾಟಕದಲ್ಲಿ ಇತ್ತು, ಫಿರ್ ಭಿ ಐಸೆ ಹಿ ಹೋಗಾ, ಮತ್ತೆ ಅದೇ ಥರ ನಡೀತದೆ। ಅಚ್ಚಾ, ಮೀಠೆ ಮೀಠೆ ಸಿಕ್ಕಿಲದೆ ಬಚ್ಚೋं ಪ್ರತಿ मात पिता बाप दादा का याद प्यार गुड मॉर्निंग। रूहानी बाप की रूहानी बच्चों को नमस्ते। रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते। धारणा के लिए मुख्य सार, कोई भी उल्टी चलन नहीं चलनी है, अच्छे गुण धारण करने हैं, माता पिता को फॉलो करना है। ಯಾವುದೇ ಕಾರಣದಿಂದ ಉಲ್ಟಾ ಚಲನೆ ನಡಿಬಾರದು। ಒಳ್ಳೆ ಗುಣಗಳನ್ನು ಧಾರಣೆ ಮಾಡ್ಕೋಬೇಕು। ಮಾತಾ ಪಿತರನ್ನು ಅನುಕರಣೆ ಮಾಡಬೇಕು। योग बल से काम क्रोध के हल्के नशे को भी समाप्त करना है। निमित्त बन सबको रावण की जंजीरों से छुड़ाने की सेवा करनी है। ಯೋಗ ಬಲದಿಂದ ಕಾಮ ಕ್ರೋಧದ ಹಗುರವಾದ ನಶೆಯನ್ನು ಸಹ ಸಮಾಪ್ತಿ ಮಾಡಬೇಕು। ನಿಮಿತ್ತ ಆಗಿ ಸರ್ವರಿಗೂ ರಾವಣನ ಬಂಧನದಿಂದ ಬಿಡಿಸುವಂತಹ ಸೇವೆ ಮಾಡಬೇಕು। ವರದಾನ, क्या क्यों ऐसे वैसे के सभी प्रश्नों से पार रहने वाले सदा प्रसन्न चित्त भव। ಯಾಕೆ, ಏನು, ಹಾಗೆ, ಹೀಗೆ
ಎಂಬ ಎಲ್ಲ ಪ್ರಶ್ನೆಗಳನ್ನು ದಾಟಿ ಸದಾ ಪ್ರಸನ್ನಚಿತ್ತ ಆಗಿ ಇರುವಂತಹ ಪ್ರಸನ್ನಚಿತ್ತ ಭವ. ಯಾಕೆ, ಏನು, ಹಾಗೆ, ಹೀಗೆ ಎಂಬ ಪ್ರಶ್ನೆಗಳಿಂದ ಮುಕ್ತ ಆಗಿ ಸದಾ ಪ್ರಸನ್ನಚಿತ್ತ ಭವ. ಪ್ರಸನ್ನಚಿತ್ತ ಆಗಿ ಇರಿ. जो प्रसन्नचित्त आत्माएं हैं वे स्व के संबंध में व सर्व के संबंध में प्रकृति के संबंध में किसी भी समय किसी भी बात में संकल्प मात्र भी क्वेश्चन नहीं उठाएंगे. ಯಾರು ಪ್ರಸನ್ನಚಿತ್ತ ಆಗಿರ್ತಾರೆ ಅವರು ತಮ್ಮ ಸಂಬಂಧದ ಬಗ್ಗೆ, ಸರ್ವರ ಸಂಬಂಧದ ಬಗ್ಗೆ, ಪ್ರಕೃತಿಯ ಸಂಬಂಧದ ಬಗ್ಗೆ ಯಾವುದೇ ಸಮಯದಲ್ಲಿ ಯಾವುದೇ ವಿಷಯದಲ್ಲಿ ಸಂಕಲ್ಪ ಮಾತ್ರನೂ ಪ್ರಶ್ನೆ ಕೇಳೋದಿಲ್ಲ. ಅವರಲ್ಲಿ ಪ್ರಶ್ನೆ ಉತ್ಪತ್ತಿ ಆಗೋದಿಲ್ಲ. ಯಹ ಐಸಾ ಕ್ಯೋं, यह क्या हो रहा है, ऐसा भी होता है क्या. प्रसन्न चित्त आत्मा के संकल्प में हर कर्म को करते देखते सुनते सोचते यही रहता कि जो हो रहा है वह मेरे लिए अच्छा है और सदा अच्छा ही होना है. प्रसन्न चित्त आत्मನ ಸಂಕಲ್ಪ, ಕರ್ಮ, ನೋಡುವುದು, ಕೇಳುವುದು ಹೇಗಿರ್ತದೆ ಅಂದರೆ ಏನು ನಡೀತಾ ಇದೆಯೋ ಅದು ಒಳ್ಳೆಯದು, ಏನು ನಡೆದು ಹೋಗಿದೆ ಅದು ಒಳ್ಳೆಯದು, ಏನೆಲ್ಲ ನಡೀತಾ ಇದೆ ಅದು ನನ್ನ ಪಾಲಿಗೆ ಒಳ್ಳೆಯದೇ ಆಗಿದೆ ಮತ್ತು ಒಳ್ಳೆಯದೇ ಆಗುತ್ತದೆ ಎಂಬ ಸಂಕಲ್ಪ ಇರ್ತದೆ. वे कभी क्या, क्यों, ऐसा, वैसा इन प्रश्नों की उलझन में नहीं आते. ಅವರು ಯಾಕೆ, ಏನು, ಹೇಗೆ, ಹಾಗೆ ಎಂಬ ಪ್ರಶ್ನೆಗಳ ಗೊಂದಲದಲ್ಲಿ ಬರೋದಿಲ್ಲ. श्लोगन. स्वयं को मेहमान समझकर हर कर्म करो तो महान और महिमा योग्य बन जाएंगे. ತಮಗೆ ತಾವು ಅತಿಥಿ ಎಂದು ತಿಳಿದು ಕರ್ಮ ಮಾಡಿರಿ, ಆಗ ಮಹಾನ ಮತ್ತು ಮಹಿಮಾ ಯೋಗ್ಯ ಆಗಿಬಿಡ್ತೀರಿ. ಅಚ್ಚಾ. ಓಂ ಶಾಂತಿ.